ಹ್ಯಾಪಿನೆಸ್ ಅಂದ್ರೆ ಇಷ್ಟೇನಾ? 99 ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ರಾಮ್ ಅಂಡ್ ಜಾನು ಒಂದಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡಿರೋ ಕೋಟಿ ಜನರಲ್ಲಿ ನಾನು ಒಬ್ಬ. ಅನ್ಕೊಂಡಿದ್ದೆಲ್ಲ ನಡೆಯೋ ತರ ಇದ್ದಿದ್ರೆ ದೇವ್ರು ಯಾಕೆ ಬೇಕಿತ್ತು ಅನ್ನೋದೇ ನನ್ ಜ್ಞಾಪಕಕ್ಕೆ ಬರೋದು. ಒಂದನ್ನ ಯೋಚನೆ ಮಾಡಿ, ನಮ್ ಲೈಫ್ ಅಲ್ಲಿ ಎಲ್ಲಾದ್ರೂ ಯಾವಾಗಾದ್ರೂ ನಾವು ಕಂಪ್ಲೀಟ್ ಹ್ಯಾಪಿನೆಸ್ ನ ಫೀಲ್ ಮಾಡಿದೀವ? 10th ಅಲ್ಲಿ ರ್ಯಾಂಕರ್ ಆಗಿದ್ರೆ ಹ್ಯಾಪಿ ಆಗಿರ್ತಿದ್ವಿ, 12th ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ಹ್ಯಾಪಿ ಆಗಿರ್ತಿದ್ವಿ, ಅದೇ ರೀತಿ ಡಿಗ್ರಿ ಮುಗಿಸಿ ಒಳ್ಳೆ ಜಾಬ್ ಸೇರ್ಕೊಂಡಿದ್ರೆ ಹ್ಯಾಪಿ ಆಗಿರ್ತಿದ್ವಿ, ಕಂಪನಿಲಿ ಪ್ರಮೋಷನ್ ಇಲ್ಲ ಒಳ್ಳೆ ಹೈಕ್ ಸಿಕ್ಕಿದ್ರೆ ಹ್ಯಾಪಿ ಆಗಿರ್ತಿದ್ವಿ, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಹ್ಯಾಪಿ ಆಗಿರ್ತಿದ್ವಿ. ಈ ತರ ಇರ್ತಿದ್ವಿ ಅನ್ಕೊಂಡು ನಮ್ ಹ್ಯಾಪಿನೆಸ್ಗೆ ಸಬ್ಜೆಕ್ಟಿವ್ ಎಕ್ಸ್ಪೆಕ್ಟೇಷನ್ ಇಟ್ಟಿದೀವಿ. ರೀಸನ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಲೈಫ್ ಅನ್ನೋದು ರೋಲರ್ ಕೋಸ್ಟರ್ ತರ. ಇಟ್ ಹ್ಯಾಸ್ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಮಿಕ್ಸ್ಡ್ ಎಮೋಷನ್ಸ್ ಕೂಡ. ಇದನ್ನ ಫೇಸ್ ಮಾಡೋದ್ರಲ್ಲಿ ಮತ್ತೆ ಅದನ್ನ ಎಂಜಾಯ್ ಮಾಡೋದ್ರಲ್ಲಿ ಇರೋ ಹ್ಯಾಪಿನೇ ಬೇರೆ. ನಮ್ ಲೈಫ್ ಅಲ್ಲಿ ಇದ್ ಸಿಗ್ಲಿ ಅದ್ ಸಿಕ್ಕಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ, ಇದ್ ಸಿಕ್ಕಿದ್ರೆ ಹ್ಯಾಪಿ ಆಗಿರ್ತೀನಿ ಅನ್ನೋದನ್ನ ಬಿಟ್ಟು ಇರೋದನ್ನ ಇಟ್ಕೊಂಡು ಹ್ಯಾಪಿ ಆಗಿರೋದ್ ನೋಡ್ಬೇಕು. ಯಾಕಂದ್ರೆ